ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿತೈಷಿ ಧನಲಕ್ಷ್ಮಿ ಕೃಷ್ಣ. ಈ ವಿಡಿಯೋದಲ್ಲಿ ಅನಂತ ಪದ್ಮನಾಭನ ಪೂಜಾ ವಿಧಿವಿಧಾನಗಳನ್ನ ತೋರಿಸ್ತಾ ಇದ್ದೀನಿ. ನಾನು ಮಾಡಿರುವಂಥ ಸಿಂಪಲ್ಲಾಗಿ ಮಾಡಿರುವಂಥ ಪೂಜಾ ವಿಧಿವಿಧಾನ. ನಮ್ಮ ಮನೆಯಲ್ಲಿ ವ್ರತಾಚರಣೆ ಇಲ್ಲ, ಆದ್ದರಿಂದ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. 14 ಥರದ ಹೂಗಳು, 14 ಥರ ನೈವೇದ್ಯಗಳು, 14 ಥರ ಆರತಿ ದೀಪಗಳು, ಈ ಥರ ನಾನು ಪೂಜೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ತಟ್ಟೆಯಲ್ಲಿ ಎಲ್ಲ ನೈವೇದ್ಯ ಜೋಡಿಸಿಟ್ಕೊಂಡಿದ್ದೀನಿ. ಪೂಜೆ ಮಾಡ್ಕೊಂಡಿದ್ದೀನಿ. ಪೂಜೆಯಲ್ಲಿ 14 ಥರದ ಹೂಗಳನ್ನ ಬಳಸ್ಕೊಂಡಿದ್ದೀನಿ. ನೋಡಿ, ತುಪ್ಪದ ಆರತಿನ ಬಳಸಿದ್ದೀನಿ. ನೋಡಿ, 14 ದೀಪದ ತುಪ್ಪದ ಆರತಿ ಅದು. ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಪದ್ಧತಿ ಇಲ್ಲದವರು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಪದ್ಧತಿ ಇರೋರು ಕಳಸ ಕೂರಿಸಿ ಕೈಲಿ ದಾರ ಕಟ್ಕೊಂಡು ನಾವು ಪೂಜಾ ವಿಧಿವಿಧಾನಗಳನ್ನ ಅವರೆಲ್ಲ ಮಾಡ್ತಾರೆ. ನಮಗೆ ಬಂದಿಲ್ಲದ ಕಾರಣ ನಮ್ಮ ಕೈಲಾದ ಮಟ್ಟಿಗೆ ನಾವು ಅನಂತ ಪದ್ಮನಾಭನ ಪೂಜೆ ಈ ರೀತಿ ಮಾಡ್ಕೋತಾ ಇದ್ದೀವಿ. ಬನ್ನಿ, ಅನಂತ ಪದ್ಮನಾಭನಿಗೆ 2 ಸಾಲಿನ ಶ್ಲೋಕನ ಹೇಳ್ಕೊಳ್ಳೋಣ. ಯಾವ ರೀತಿ ಅಂದರೆ, ಅದು ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ ವಂದೇ ವಿಷ್ಣುಂ ಭೋಭಯಹರಂ ಸರ್ವಲೋಕೈಕನಾಥಂ. ಈಗ ಅನಂತ ಪದ್ಮನಾಭನ ದೇವರ ಚಿಂತನೆ. ಪದ್ಮನಾಭ ಪದ್ಮಂ ಚತುರ್ದಶಂ ಭವನ ಆಧಾರ ಕಮಲಂ ನಾಭೋ ಯಸ್ ಸಹ ಪದ್ಮನಾಭ. ಶ್ರೀಹರಿಯು ಚತುರ್ದಶ ಲೋಕದ ಒಡೆಯನಾಗಿದ್ದಾನೆ. ಪದ್ಮನಾಭನು ತನ್ನಲ್ಲಿ ಎಲ್ಲ ಲೋಕಗಳನ್ನು ಹೊಂದಿದ್ದಾನೆ. ಅನಂತ ಪದ್ಮನಾಭನು ಸಾಕ್ಷಾತ್ ಶ್ರೀಹರಿಯೇ ಕಾಲನಿಯಾಮಕನಾದ ಭಗವಂತನೇ ಅನಂತ. ಶ್ರೀಹರಿಯು ದೇಶತಃ ಕಾಲತಃ ಗುಣತಃ ಅನಂತನಾಗಿರುವುದರಿಂದ ಅನಂತನೆಂದು ಪ್ರಸಿದ್ಧನಾಗಿದ್ದಾನೆ. ಅನಂತ ವ್ರತವು ಭಾದ್ರಪದ ಚತುರ್ದಶಿಯಂದು ಪ್ರಾರಂಭವಾಗುತ್ತದೆ. 14 ಸಂಖ್ಯೆ ಪ್ರಧಾನವಾಗಿದೆ. ಅನಂತ ವ್ರತವನ್ನು 14 ವರ್ಷಗಳು ನಿರಂತರವಾಗಿ ಆಚರಿಸಿ ಉದ್ಯಾಪನೆ ಮಾಡಬೇಕು. 14 ಬಗೆಯ ಹೂವು, 14 ಬಗೆಯ ಪತ್ರಗಳು, 14 ಭಕ್ಷ್ಯ ಹಾಗೂ 14 ಹಾರತಿ ಮುಂತಾದ ನಿಯಮಗಳಿವೆ. ಇದರಿಂದ ಐಹಿಕ ಪಾರತ್ರಿಕ ಭೋಗಗಳು ಲಭಿಸುವು. ಈಗ ಅನಂತ ದಾರವನ್ನು ಕುಂಕುಮ ಹರಿದ್ರಾದಿಂದ ಪೂಜಿಸಿ ನಂತರ 14 ಗ್ರಂಥಿಗಳಿಂದ ಪರಮಾತ್ಮನನ್ನು ವಿವಿಧ ರೂಪಗಳನ್ನು ಆಹ್ವಾನಿಸಬೇಕು. ಅದು ಯಾವುವೆಂದರೆ, ಅನಂತಂ ನಾರಸಿಂಹಂ ಚ ವಿಷ್ಣುಂ ಹರಿಂ ಶಿವಂ ಬ್ರಾಹ್ಮಣಂ ಭಾಸ್ಕರಂ ಶೇಷಂ ಸರ್ವವ್ಯಾಪಿನಮೀಶ್ವರಂ ವಿಶ್ವರೂಪ ಮಹಾಕಾಯಂ ಸೃಷ್ಟಿಸ್ಥಿತ್ಯಂತಕಾರಕಂ ಹೇಭಿರ್ನಾಮ ಪದ್ಯಂ ದಿವ್ಯಃ ಸ ಚತುರ್ದಶ ಗ್ರಂಥಿಷು. ಇದನ್ನು ಹೇಳ್ತಾ ನಾವು ದಾರವನ್ನು ಕೈಗೆ ಕಟ್ಕೋಬೇಕು. ನೆಕ್ಸ್ಟು ನಾವು ತುಳಸಿಯಿಂದ ಪದ್ಮನಾಭನಿಗೆ ವಿಷ್ಣು ಅಷ್ಟೋತ್ತರ ಮಾಡ್ಕೋಬೋದು. ಅದು ಯಾವ ರೀತಿ ಅಂದರೆ, ಓಂ ಕೃಷ್ಣಾಯ ನಮಃ, ಓಂ ಕೇಶವಾಯ ನಮಃ, ಓಂ ಕೇಶಿಶತ್ರವೇ ನಮಃ, ಓಂ ಸನಾತನಾಯ ನಮಃ, ಓಂ ಕಂಸಾರಯೇ ನಮಃ, ಓಂ ಧೇನುಕಾರಯೇ ನಮಃ, ಓಂ ಶಿಶುಪಾಲರಿಪವೇ ನಮಃ, ಓಂ ಪ್ರಭುವೇ ನಮಃ, ಓಂ ಯಶೋದಾನಂದನಾಯ ನಮಃ, ಓಂ ಶೌರ್ಯೇ ನಮಃ, ಓಂ ಪುಂಡರೀಕನಿಭೀಕ್ಷಣಾಯ ನಮಃ, ಓಂ ದಾಮೋದರಾಯ ನಮಃ, ಓಂ ಜಗನ್ನಾಥಾಯ ನಮಃ, ಓಂ ಜಗತ್ಕರ್ತ್ರೇ ನಮಃ, ಓಂ ಜಗತ್ಪ್ರಿಯಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಬಲಿಧ್ವಂಸಿನೇ ನಮಃ, ಓಂ ವಾಮನಾಯ ನಮಃ, ಓಂ ಅದಿತಿನಂದನಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಯದುಕುಲಶ್ರೇಷ್ಠಾಯ ನಮಃ, ಓಂ ವಾಸುದೇವಾಯ ನಮಃ, ಓಂ ವಸುಪ್ರದಾಯ ನಮಃ, ಓಂ ಅನಂತಾಯ ನಮಃ, ಓಂ ಕೈಟಭಾರಯೇ ನಮಃ, ಓಂ ಮಲ್ಲಜಿತೆ ನಮಃ, ಓಂ ನರಕಾಂತಕಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಶ್ರೀಮತೆ ನಮಃ, ಓಂ ಶ್ರೀಪತಯೇ ನಮಃ, ಓಂ ಪುರುಷೋತ್ತಮಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವನಮಾಲಿನೇ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಅಖಿಲಾರ್ತಿಜ್ಞೇ ನಮಃ, ಓಂ ಋಂಸಿಂಹಾಯ ನಮಃ, ಓಂ ದೈತ್ಯಶತ್ರವೇ ನಮಃ, ಓಂ ಮತ್ಸ್ಯದೇವಾಯ ನಮಃ, ಓಂ ಜಗನ್ಮಯಾಯ ನಮಃ, ಓಂ ಭೂಮಿಧಾರಿಣೇ ನಮಃ, ಓಂ ಮಹಾಕೂರ್ಮಾಯ ನಮಃ, ಓಂ ವರಹಾಯ ನಮಃ, ಓಂ ಪೃಥಿವಿಪತಯೇ ನಮಃ, ಓಂ ವೈಕುಂಠಾಯ ನಮಃ, ಓಂ ಪೀತವಾಸಸೇ ನಮಃ, ಓಂ ಚಕ್ರಪಾಣಯೇ ನಮಃ, ಓಂ ಗದಾಧರಾಯ ನಮಃ, ಓಂ ಶಂಖಭೃತೆ ನಮಃ, ಓಂ ಪದ್ಮಪಾಣಯೇ ನಮಃ, ಓಂ ನಂದಕಿನೇ ನಮಃ, ಓಂ ಗರುಡಧ್ವಜಾಯ ನಮಃ, ಓಂ ಚತುರ್ಭುಜಾಯ ನಮಃ, ಓಂ ಮಹಾಸತ್ವಾಯ ನಮಃ, ಓಂ ಮಹಾಬುದ್ಧಯೇ ನಮಃ, ಓಂ ಮಹಾಭುಜಾಯ ನಮಃ, ಓಂ ಮಹಾತೇಜಸೇ ನಮಃ, ಓಂ ಮಹಾಬಾಹುಪ್ರಿಯಾಯ ನಮಃ, ಓಂ
ಮಹೋತ್ಸವಾಯ ನಮಃ. ಓಂ ಪ್ರಭವೇ ನಮಃ. ಓಂ ವಿಶ್ವಕ್ಲೇಶನಾಯ ನಮಃ. ಓಂ ಶಾರ್ಗಿಣೇ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ಜನಾರ್ದನಾಯ ನಮಃ. ಓಂ ತುಳಸೀವಲ್ಲಭಾಯ ನಮಃ. ಓಂ ಅಪರಾಯ ನಮಃ. ಓಂ ಪರೇಶಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಓಂ ಪರಮಕ್ಲೇಶಹಾರಿಣೇ ನಮಃ. ಓಂ ಪರತ್ರಸುಖದಾಯ ನಮಃ. ಓಂ ಪರಸ್ಮಯೇ ನಮಃ. ಓಂ ಹೃದಯಸ್ಥಾಯ ನಮಃ. ಓಂ ಅಂಬರಸ್ಥಾಯ ನಮಃ. ಓಂ ಅಯಾಯ ನಮಃ. ಓಂ ಮೋಹದಾಯ ನಮಃ. ಓಂ ಮೋಹನಾಶನಾಯ ನಮಃ. ಓಂ ಸಮಸ್ತಪಾತಕಧ್ವಂಸಿನೇ ನಮಃ. ಓಂ ಮಹಾಬಲಬಲಾಂತಕಾಯ ನಮಃ. ಓಂ ರುಕ್ಮಿಣೀರಮಣಾಯ ನಮಃ. ಓಂ ರುಕ್ಮಿಪ್ರತಿಜ್ಞಾಖಂಡನಾಯ ನಮಃ. ಓಂ ಮಹತೆ ನಮಃ. ಓಂ ಧಾಮಬದ್ಧಾಯ ನಮಃ. ಓಂ ಕ್ಲೇಶಹಾರಿಣ್ಯೇ ನಮಃ. ಓಂ ಗೋವರ್ಧನಧರಾಯ ನಮಃ. ಓಂ ಹರಯೇ ನಮಃ. ಓಂ ಪೂತನಾರಯೇ ನಮಃ. ಓಂ ಮುಷ್ಟಿಕಾರಯೇ ನಮಃ. ಓಂ ಯಮಳಾರ್ಜುನಭಂಜನಾಯ ನಮಃ. ಓಂ ಉಪೇಂದ್ರಾಯ ನಮಃ. ಓಂ ವಿಶ್ವಮೂರ್ತಯೇ ನಮಃ. ಓಂ ವ್ಯೋಮಪಾದಾಯ ನಮಃ. ಓಂ ಸನಾತನಾಯ ನಮಃ. ಓಂ ಪರಮಾತ್ಮನೇ ನಮಃ. ಓಂ ಪ್ರಣತಾರ್ತಿವಿನಾಶನಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ಮಹಾಮಾಯಾಯ ನಮಃ. ಓಂ ಯೋಗವಿದೇ ನಮಃ. ಓಂ ವಿಷ್ಣುರಶ್ರವಸೇ ನಮಃ. ಓಂ ಶ್ರೀನಿಧಯೇ ನಮಃ. ಓಂ ಶ್ರೀನಿವಾಸಾಯ ನಮಃ. ಓಂ ಯಜ್ಞಭೋಕ್ತ್ರೇ ನಮಃ. ಓಂ ಸುಖಪ್ರದಾಯ ನಮಃ. ಓಂ ಯಜ್ಞೇಶ್ವರಾಯ ನಮಃ. ಓಂ ರಾವಣರಯೇ ನಮಃ. ಓಂ ಪ್ರಲಂಬಜ್ಞಾಯ ನಮಃ. ಓಂ ಅಕ್ಷಯಾಯ ನಮಃ. ಓಂ ಅವ್ಯಯಾಯ ನಮಃ. ಇತಿ ಶ್ರೀ ವಿಷ್ಣು ಅಷ್ಟೋತ್ತರಶತನಾಮಾವಳಿಃ ಸಂಪೂರ್ಣಂ. ಈ ಶತಮಾನವನ್ನು ಹೇಳ್ಕೊಬೋದು, ಅಥವಾ ಅನಂತ ಪದ್ಮನಾಭನ ಶತಮಾವಳಿ ಸಿಗುತ್ತೆ, ಅದನ್ನು ಕೂಡ ನೀವು ಹೇಳ್ಕೊಬೋದು. ಅದು ಸ್ವಲ್ಪ ಎಲ್ಲರಿಗೂ ನಾಲ್ಗೆ ಉಳ್ಳಲ್ಲ ಅಂತ ನಾನು ವಿಷ್ಣು ಅಷ್ಟೋತ್ತರ ಶತನಾಮಾವಳಿನ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ. ಎಲ್ಲರೂ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ತೋರಿಸಿದ್ದೀನಿ, ವಿಶೇಷವಾಗಿ ತೋರಿಸಿದ್ದೀನಿ. ಯಾವುದೇ ವ್ರತಗಳು ಕೂಡ ಕಷ್ಟ ಅಲ್ಲ. ನಾವು ದೊಡ್ಡದಾಗಿ ಮಾಡೋಕ್ಕಾಗಲಿಲ್ಲ ಅಂದರೂ ಚಿಕ್ಕ ಪುಟ್ಟದಾಗಿ ನಾವು ಮಾಡ್ಕೋಬೋದು. ಅಕ್ಕಪಕ್ಕದಲ್ಲಿರೋಂಥ ಫ್ರೆಶ್ ಹೂನ ತಂದು ನಾವು 14 ಥರದ ಹೂಗಳನ್ನ ನಾವು ದೇವರಿಗೆ ಇಟ್ಟು ಪೂಜೆ ಮಾಡ್ಬೋದು. ಕುಂಕುಮಾರ್ಚನೆ ಮಾಡ್ಕೋಬೋದು. ಲಕ್ಷ್ಮಿ ಆವಾಹನೆ ಮಾಡಿಕೊಂಡು ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೋಬೋದು. ಈ ಥರ ನಾನಾ ಥರ ನಾವು ಪೂಜಾ ವಿಧಿವಿಧಾನಗಳು ಮಾಡೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ. ನಾರಾಯಣ ಬಂದ ಮೇಲೆ ಮಹಾಲಕ್ಷ್ಮಿ ಬಂದೇ ಬರ್ತಾಳೆ. ಎಲ್ಲರೂ ಪೂಜೆ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ರೀತಿ ನಾನು ಬಯಸ್ತಾ ಇದ್ದೀನಿ. ದಯವಿಟ್ಟು ಕೈಲಾದ ಮಟ್ಟಿಗೆ ನಮ್ಮ ಪೂಜಾ ವಿಧಿವಿಧಾನಗಳನ್ನ ಮಾಡಿಕೊಂಡು ನಮ್ಮ ಸಂಸ್ಕಾರ ಪದ್ಧತಿಗಳನ್ನ ಉಳಿಸ್ತಾ ಬೆಳೆಸ್ತಾ ಹೋಗೋಣ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿದೇನೆ. ದಯವಿಟ್ಟು ತುಪ್ಪದ ದೀಪ ಹಚ್ಚೋದನ್ನ ಮರಿಬೇಡಿ. ಇಲ್ಲಿ ತುಪ್ಪದ ದೀಪದ ಬಗ್ಗೆ ನಾನು ಹೇಳಿಲ್ಲ, ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ. ತುಪ್ಪದ ದೀಪ ಹಚ್ಚೋದ್ರಿಂದ ಮಹಾಲಕ್ಷ್ಮಿಗೆ ತುಂಬ ಇಷ್ಟ. ಆದ್ದರಿಂದ ಎಲ್ಲರೂ ತುಪ್ಪದ ದೀಪನ ಹಚ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆ, ಬಿಳಿ ಸಕ್ಕರೆ, ಕಲ್ಲು ಸಕ್ಕರೆ ಹಾಕೋದ್ರಿಂದ ನಿಮ್ಮ ಸಾಲಗಳು ನಿವಾರಣೆ ಆಗುತ್ತೆ. ಹಾಗೂ ಕೆಂಪು ಕಲ್ಲು ಸಕ್ಕರೆ ಹಾಕೋದ್ರಿಂದ ಧನ ಪ್ರಾಪ್ತಿ ಆಗುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಮರಿದೇ ಮಾಡ್ಕೊಳ್ಳಿ. ನನ್ನ ಕೈಲಾದ ಮಟ್ಟಿಗೆ ನಾನು ಎಲ್ಲವನ್ನೂ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೆಚ್ಚು ಜನಕ್ಕೆ ಶೇರ್ ಮಾಡಿದಷ್ಟು ನಮ್ಮ ಪದ್ಧತಿಗಳು ಬೆಳೀತಾ ಹೋಗುತ್ತೆ, ನಮ್ಮ ಸಂಸ್ಕಾರಗಳು ಉಳಿತಾ ಹೋಗುತ್ತೆ. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನೂ ನನಗೆ ಪ್ರೋತ್ಸಾಹ ಕೊಡೋದ್ರಿಂದ ನಾನು ಇನ್ನೂ ಹೆಚ್ಚು ಈ ಥರ ವೀಡಿಯೋಗಳನ್ನ ಮಾಡಿ ಹಾಕ್ತೀನಿ. ನಮ್ಮ ಪದ್ಧತಿಗಳು, ಸಂಸ್ಕಾರಗಳು ಬೆಳಿಬೇಕು ಅನ್ನೋದೇ ನನ್ನ ಆಸೆ. ದಯವಿಟ್ಟು ಎಲ್ಲರೂ ನನಗೆ ಪ್ರೋತ್ಸಾಹ ಮಾಡಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡದೇ ಇರಬೇಡಿ. ದಯವಿಟ್ಟು ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ.